ಮಧು ಬಲಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆನೇ ಈಗ ವ್ಯಾಪಕ ಚರ್ಚೆಗಳು ಆಗ್ತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇದೆ. ನಿನ್ನೆ ರಾಜೇಂದ್ರ ರಾಜಣ್ಣ ಅವರು ಕೂಡ ಒಂದು ಮಾತನ್ನು ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂದರೆ, CM ಆಪ್ತರಾಗಿರುವಂತಹ ಕಾರಣಕ್ಕೆ ಅಥವಾ ಸಿದ್ದು ಬಣದ ಅಗ್ರೆಸಿವ್ ಮೌತ್ ಪೀಸ್ ಆಗಿದ್ದ ಕಾರಣಕ್ಕೆ ನಮ್ಮನ್ನು ಟ್ರ್ಯಾಪ್ ಮಾಡೋ ಉದ್ದೇಶ ಎಲ್ಲ ಇಟ್ಕೊಂಡಿದ್ದಾರೆ ಅಂತ ಅವ್ರು ಹೋಗಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರು ಅಂತೆಲ್ಲ ಸುದ್ದಿ ಇತ್ತು. ಸೊ ಈ ವಿಚಾರದ ಮುಂದುವರೆದ ಭಾಗವಾಗಿ ಅಧಿಕಾರಕ್ಕಾಗಿ ಸಚಿವರಿಗೆ ಈ ಹನಿ ಬಾಂಬ್ ವಿಪರೀತವಾಯ್ತಾ ಅನ್ನುವಂತಹ ಪ್ರಶ್ನೆ. ಬಿಜೆಪಿ ನಾಯಕರ ಗಂಭೀರ ಆರೋಪದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. CM ಪರ ಅಧಿಕಾರದ ಪಾಲಿಟಿಕ್ಸ್ ಮಾತೆ ಹನಿ ಟ್ರ್ಯಾಪ್ ಕುತ್ತನ್ನ ಇವಾಗ ಅವರಿಗೆ ತಂದಿದ್ಯಾ? CM ಆಪ್ತರಲ್ಲಿ ಈಗ ಟೆನ್ಷನ್ ಟಾಕ್, ಗುಸುಗುಸು ಪಿಸು ಪಿಸು ಚರ್ಚೆ. ಹೈಕಮಾಂಡ್ ಎಂಟ್ರಿ ಆಗಬೇಕು, ಹನಿ ಅಪಾಯವನ್ನ ತಪ್ಪಿಸಬೇಕು, ಹನಿಯಿಂದ ಆಗುವಂತಹ ಹಾನಿಯನ್ನ ತಪ್ಪಿಸಬೇಕು ಅಂತ ಡಿಮ್ಯಾಂಡ್ ಅನ್ನ ಸಿದ್ದು ಬಣದಲ್ಲಿ ಗುರುತಿಸ್ಕೊಂಡವರು ಇಡ್ತಾ ಇದ್ದಾರಂತೆ. ಬಟ್ ನಮ್ಮ ಪ್ರಶ್ನೆ, ಹೈಕಮಾಂಡ್ ಹತ್ರ ಕೇಳ್ತಾರೆ ಸರಿ, ಹೈಕಮಾಂಡ್ ಬಂದು ಏನ್ ಮಾಡುತ್ತೆ, ಹೆಂಗ್ ನಿಲ್ಸುತ್ತೆ? ಟ್ರ್ಯಾಪ್ ಮಾಡೋರ ಹತ್ರ ಹೋಗ್ಬಿಟ್ಟು ನೀವು ಟ್ರ್ಯಾಪ್ ಮಾಡಬೇಡಿ ಅಂತ ಹೇಳಿದ್ರೆ ಅವ್ರು ಕೇಳ್ತಾರೆ. ಹೈಕಮಾಂಡ್ ಹತ್ರ ಹೋಗ್ತೀವಿ ಅಂದ್ರೆ ಅಲ್ಲಿಗೆ ವೆರಿ ಸಿಂಪಲ್, ಎಲ್ಲ ಸಾರಾ ಸಗಟಾಗಿ ಒಪ್ಕೊಂಡಂಗಾಯ್ತು, ಅವ್ರ ಪಕ್ಷದವರೇ ಮಾಡಿದ್ದಾರೆ ಅಂತ. ಇಲ್ಲ, ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತೇಳಿ ಈಗ ನಂದು ಹೇಳಬೇಕು ಅಂತೇಳಿದ್ರೆ ಫೋನು, ಯಾಕಂದರೆ ನಂದು ವಾಟ್ಸಪ್ ನಂಬರ್ಗಳು ಎರಡು ಬೇರೆ, ಮೊಬೈಲ್ ಇಂಟರ್ಚೇಂಜ್. ಸೊ ಅದರಿಂದ ಫೋನ್ಸ್ ಬರ್ತವೆ. ಸೊ ನಾನು ಮಾಮೂಲಿ ಜನರಲ್ ಪಬ್ಲಿಕ್ ಫೋನ್ ಯಾವಾಗಲೂ ಕಾರಲ್ಲಿರುತ್ತೆ. ಸೊ ಅದು ನಾನು ಸಾಮಾನ್ಯ ವಾಟ್ಸಪ್ ತೆಗೆದೆ ಸಂಜೆ ಫೈನಲ್ ಲಾಸ್ಟ್, ಅದು ಕೂತಾಗ ಎಲ್ಲ ಫೋಟೋಸ್ ಅಂದರೆ ವಿಡಿಯೋ ಕಾಲು ಮತ್ತು ಮೆಸೇಜ್ಗಳು ಇರ್ತವೆ. ನಾನು ಇದನ್ನ ಕಾಮನ್ ಅಲ್ವಾ ಅಂತೇಳಿ ನಾನು ಇದು ಲಾಸ್ಟ್ ಒಂದು 6 months ಬರ್ತಾನೆ ಇದೆ. ದಿವಸಕ್ಕೆ 1 ಇಲ್ಲ 3-4 days 1-2 ಅಂತ ಕಂಪಲ್ಸರಿ ಇದ್ದೇ ಇರ್ತವೆ. ಸೊ ನಾನು ಅದು ಇಗ್ನೋರ್ ಮಾಡೋದು, ಸ್ವಲ್ಪ ನಂಬರ್ಗಳು ಡಿಲೀಟ್ ಮಾಡಿವೆ. ಸೊ ಅದು ಈಗ ಯಾವಾಗ ಇದು ವಿಚಾರ ಬಂತು, ಈ ಒಂದು 3-4 days ಯಾವ್ಯಾವ ಫೋನ್ಸ್ಗಳು ಬರ್ತಾವೆ ಅದು ಹಾಗೆ ಇಟ್ಕೊಂಡಿದ್ದೀನಿ. ನೋಡೋಣ, ಅದನ್ನು ನಾನು ಕಂಪ್ಲೇಂಟ್ ಕೊಡೋ ಟೈಮಲ್ಲಿ ಆ ನಂಬರ್ನು ಮೆನ್ಷನ್ ಮಾಡಿಕೊಡ್ತೀನಿ. ನಾನು ಇನ್ನೊಂದು 2 ದಿವಸದಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಯಾಕಂದ್ರೆ ನಾನು 26ನೇ ತಾರೀಕು ಡೆಲ್ಲಿಗೆ ಹೋಗ್ತೀನಿ. ಸೊ 26ಕ್ಕೆ ಹೋಗಿ ಅಲ್ಲೂ ಪಾರ್ಲಿಮೆಂಟ್ ನಡೀತಿರೋದ್ರಿಂದ ಇದ್ರ ಬಗ್ಗೆ ನಾನು ಸುರ್ಜೇವಾಲಾ ಅವ್ರಿಗೆ, KC ವೇಣುಗೋಪಾಲ್ ಅವ್ರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಗಮನಕ್ಕೆ ತರ್ತೀನಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಹೈಕಮಾಂಡ್ ಎಂಟ್ರಿ ಆಗಬೇಕು ಅಂದ್ರೆ ಹೈಕಮಾಂಡ್ ಏನ್ ಮಾಡುತ್ತೆ? ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರಲ್ಲ, ಹೈಕಮಾಂಡ್ ಲೆವೆಲ್ ನಾಯಕರು ಕೂಡ ಟ್ರ್ಯಾಪ್ ಆಗಿದ್ದಾರೆ ಅಂತ. ಸೊ ಅಲ್ಲೇ ವಿಕ್ಟಿಮ್ಸ್ ಇರಬೇಕಾದ್ರೆ ಇವ್ರು ಅವ್ರ ಹತ್ರ ಸೊಲ್ಯೂಷನ್ ಹುಡುಕ್ತೀನಿ ಅಂತ ಹೇಳೋದು ಹಾಸ್ಯಾಸ್ಪದ ಅಂತ ಅನ್ಸುತ್ತೆ, ನಾಟ್ ಕನ್ವಿನ್ಸಿಂಗ್ ಅಂತ ಅನ್ಸುತ್ತೆ. ಡೆಡ್ ಎಂಡ್ ಅಲ್ಲಿ ನಿಂತ್ಕೊಂಡು ದಾರಿ ಹುಡುಕ್ದಂಗೆ ಕಾಣಿಸ್ತಾ ಇದೆ ಈ ಪ್ರಯತ್ನ. ಮಮತಾ, ಅನಿವಾರ್ಯ ಬೇರೆ ಮಾತುಗಳನ್ನು ಹೇಳಲಿಕ್ಕೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಸತೀಶ್ ಜಾರಕಿಹೊಳಿ ಅವರು ಈ ರೀತಿಯಾದಂಥ ಆರೋಪವನ್ನು ಮಾಡಿದ್ದಾರೆ. ಯಾರು ಗರ್ಜನೆ ಮಾಡ್ತಾರೋ ಅವ್ರಿಗೆ ಈ ರೀತಿಯಾದಂತಹ ಹನಿ ಟ್ರ್ಯಾಪ್ ಆಗ್ತಿದೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಇಷ್ಟು ದಿನ ಸಾಮಾನ್ಯವಾಗಿ ಕಾಂಗ್ರೆಸ್ನಲ್ಲಿ ಅಥವಾ ಸರ್ಕಾರದಲ್ಲಿ ಪವರ್ ಶೇರಿಂಗ್ ವಿಚಾರ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಣದ ಸಚಿವರು ಅಗ್ರೆಸಿವ್ ಆಗಿ ಮಾತನಾಡ್ತಿದ್ದಾರೆ. ಅದರಲ್ಲೂ ರಾಜಣ್ಣ, ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಒಂದಿಷ್ಟು ಅಗ್ರೆಸಿವ್ ಆಗಿ ಮಾತನಾಡ್ತಾ ಇದ್ರು ಅಧಿಕಾರ ಹಂಚಿಕೆ ಬಗ್ಗೆ. ಸೊ ಹೀಗಾಗಿನೇ ಅನೇಕ ಜನರು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಸಿದ್ದರಾಮಯ್ಯನವರ ಬಣದಲ್ಲಿ ಗುರುಸ್ಕೊಂಡಿದ್ದಾರೋ ಅವರೇ ಮೊದಲ ಟಾರ್ಗೆಟ್ ಅನ್ನುವಂತಹ ಮಾತುಗಳು, ಅನುಮಾನಗಳು ಕೂಡ ಪಕ್ಷದಲ್ಲಿ ಕೇಳಿ ಬರ್ತಿರುವಂತದ್ದು. ಹಾಗಾಗಿ ಈಗ ಏನು ರಾಜಣ್ಣ ಅವರು ಒಪ್ಕೊಂಡಿದ್ದಾರೆ, ಇದೇ ರೀತಿ ಬೇರೆ ಸಚಿವರ ಒಂದು ಹನಿ ಟ್ರ್ಯಾಪ್ ಕೇಸ್ಗಳು ಕೂಡ ಆಗಿದ್ದಾವ, ಅಥವಾ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುಸ್ಕೊಂಡವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನಿ ಟ್ರ್ಯಾಪ್ ಆಗಿದೆಯಾ, ಇದೆಲ್ಲವೂ ಕೂಡ ಚರ್ಚೆ ಆಗ್ತಿದೆ. ಹೀಗಾಗಿನೇ ಹೈಕಮಾಂಡ್ ನಾಯಕರು ಮಧ್ಯ ಪ್ರವೇಶ ಮಾಡಿ ಇದಕ್ಕೊಂದು ತನಿಖೆ ಆಗಬೇಕು, ಆ ತನಿಖೆಯಿಂದ ಎಲ್ಲವೂ ಕೂಡ ಹೊರಗಡೆ ಬರಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಬಣದ ನಾಯಕರ ಮಾತುಗಳು. ಒಂದು ವೇಳೆ ಇದೇನಾದ್ರೂ ಹೌದು ಸಿದ್ದರಾಮಯ್ಯನವರ ಬಣದವರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥದ್ದಾದ್ರೆ, ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಅವರು ಸಿಕ್ಕಾಕೊಳ್ತಾರೆ, ಆಗ ಇವರ ಲೈನ್ ಕ್ಲಿಯರ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಇರಬಹುದು. ಹಾಗಾಗಿನೇ ಸತೀಶ್ ಜಾರಕಿಹೊಳಿ ಸೇರಿ ಅನೇಕ ನಾಯಕರು ಈ ಮಾತುಗಳನ್ನ ಹೇಳ್ತಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಈಗಾಗಲೇ ಸಿದ್ದರಾಮಯ್ಯವ್ರ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡೋದ್ರಿಂದ ಯಾವ ತನಿಖೆ ಮಾಡ್ತಾರೆ, ಆ ತನಿಖೆಯಿಂದ ಯಾವ ಸತ್ಯ ಹೊರಗಡೆ ಬರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಅದೆಲ್ಲವೂ ಕೂಡ ಅಂತಿಮವಾಗಿ ಆದ್ಮೇಲೆ ಯಾರು ಯಾರಿಗೆ ಟ್ರ್ಯಾಪ್ ಮಾಡಿಸ್ಲಿಕ್ಕೆ ಹೋಗಿದ್ರು, ಯಾರು ತಗಲಾಕೊಳ್ಳಿಕ್ಕೆ ಹೋಗಿದ್ರು ಅನ್ನುವಂಥದ್ದು ಒಂದು ಸ್ಪಷ್ಟ ಮಾಹಿತಿಗಳು ಸಿಗಬಹುದು ಅಂತ ಅನಿಸುತ್ತೆ. ಮಮತಾ. ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ರಾಜ್ಯದ ಜನರಿಗೆ ಅಷ್ಟು ಸ್ಪಷ್ಟ ಮಾಹಿತಿ ಸಿಗೋದು ನನ್ನ ಪ್ರಕಾರ ಡೌಟ್. ಹನಿ ಟ್ರ್ಯಾಪ್ ಮಾಡಿಸಿದ್ದು ಯಾರು, ಯಾವ ಕಾರಣಕ್ಕೆ ಅನ್ನೋದನ್ನು ಬೇಕಾದ್ರೆ ಹೇಳ್ಬೋದು. ಯಾರು ಮಾಡಿಸಿದ್ರು ಅಂತ ಗೊತ್ತಾದರೂ ಬಹಿರಂಗಪಡಿಸ್ತಾರಾ ಕಾಂಗ್ರೆಸ್ನಲ್ಲಿ? ಯಾಕೆಂದರೆ ಒಂದು ವೇಳೆ ಬಹಿರಂಗಪಡಿಸಿದ್ರೆ ತನಿಖೆಯೆಲ್ಲ ಮುಗಿದ ಮೇಲೆ ಅದು ಆತನ ರಾಜಕೀಯ ಜೀವನದ ಅಂತ್ಯ ಅಂತ ಆಗ್ಬಿಡುತ್ತೆ. ಅಲ್ಲಿ ತನಕ ಕಾಂಗ್ರೆಸ್ ಧೈರ್ಯ ತೋರಿಸುತ್ತಾ? ಕಾದು ನೋಡೋಣ.